ಇನ್ನು ಆತ ಸಿಎಂ ಅವರು ಸ್ವತಃ ಖುದ್ದಾಗಿ ಈ ರೀತಿಯಾಗಿ ನಡೀತಾ ಇರುವಂತಹ ಹೋರಾಟವನ್ನ ತಣ್ಣಗೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ರೆ ಇತ್ತ ಬಿಎಸ್ ಯಡಿಯೂರಪ್ಪ ಮತ್ತೆ ಸಿಎಂ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕರ್ನಾಟಕ ಏಕೀಕರಣದ ಬಳಿಕ ಈ ರೀತಿಯಾದಂತಹ ಮಾತುಗಳನ್ನ ಯಾವ ಸಿಎಂ ಕೂಡ ಆಡಿರಲಿಲ್ಲ ಅನ್ನೋ ಮೂಲಕ ಮತ್ತೆ ಸಿಎಂ ಕುಮಾರಸ್ವಾಮಿಗೆ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಏಕೀಕರಣದ ಬಳಿಕ ಯಾವ ಸಿಎಂ ಕೂಡ ಹೀಗೆ ಮಾತಾಡಿರಲಿಲ್ಲ. ಈ ರೀತಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಹೇಳಿ ಭೇದ ಭಾವ ಮಾಡ್ತಾ ಇರಲಿಲ್ಲ. ಆದ್ರೀಗ ಸಿಎಂ ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿರೋದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಬಿಎಸ್ ಯಡಿಯೂರಪ್ಪ ಸಿಎಂ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ದಾರೆ. ಇವತ್ತು ಹುಬ್ಬಳ್ಳಿ ಏರ್ಪೋರ್ಟ್ ನಲ್ಲಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ, ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದವರು, ಈ ರಾಜ್ಯವನ್ನ ಆಳಿದವರು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನುವಂತ ಪ್ರತ್ಯೇಕವಾದಂತಹ ಮಾತುಗಳನ್ನ ಆಡೋದಕ್ಕೆ ಹೋಗಿರಲಿಲ್ಲ. ಅಖಂಡ ಕರ್ನಾಟಕವನ್ನ ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈ ರೀತಿಯಾಗಿಯೇ ಹೇಳಿಕೆಗಳನ್ನ ಕೊಡ್ತಾ ಬರ್ತಾ ಇದ್ರು. ಆದ್ರೆ ಕರ್ನಾಟಕ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಸರಿಯಲ್ಲ ಅನ್ನುವಂತಹ ಮಾತುಗಳನ್ನ ಮತ್ತೆ ಬಿಎಸ್ ಯಡಿಯೂರಪ್ಪ ಪುನರುಚ್ಚರಿಸಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಇವತ್ತು ಹುಬ್ಬಳ್ಳಿ ಏರ್ಪೋರ್ಟ್ ನಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಮತ್ತೆ ಸಿಎಂ ಕುಮಾರಸ್ವಾಮಿ ವಿರುದ್ಧ ಗುಡುಗಿದ್ದಾರೆ. ಅಷ್ಟೇ ಅಲ್ಲದೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಡಬಾರ್ದಿತ್ತು ಅನ್ನುವಂತ ನಿಟ್ಟಿನಲ್ಲಿ ಏನೆಲ್ಲ ಮಾತಾಡಿದ್ರು ಬಿಎಸ್ ವೈ ದತ್ತಾತ್ರೇಯ? ಆನಂದ್ ಏನಂತಂದ್ರೆ ನಿಜಕ್ಕೂ ಮತ್ತೊಂದ್ಸಾರಿ ಏನಂತಂದ್ರೆ ಸಿಎಂ ಕುಮಾರಸ್ವಾಮಿ ವಿರುದ್ಧ ವಿಪಕ್ಷ ನಾಯಕ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿಯನ್ನೇ ನಡೆಸಿದ್ರು ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಈ ರೀತಿಯಾಗಿ ಏನು ಕರ್ನಾಟಕ ಏಕೀಕರಣ ಆದ ನಂತರದಲ್ಲಿ ಕರ್ನಾಟಕದ ಯಾವುದೇ ಒಬ್ಬ ಮುಖ್ಯಮಂತ್ರಿನೂ ಕೂಡ ಈ ರೀತಿಯಾದಂತ ಸಪರೇಟ್ ಅಂದ್ರೆ ವಿಭಾಗ ಮಾಡಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನುವಂತ ಒಂದು ಆಂಗಲ್ ನಲ್ಲಿ ಯಾರು ಮಾತಾಡಿರ್ಲಿಲ್ಲ. ಇದೇ ಮೊದಲ ಬಾರಿಗೆ ಏನು ಅಂತಂದ್ರೆ ಸಿಎಂ ಕುಮಾರಸ್ವಾಮಿ ಅವರು ಈ ರೀತಿಯಾದಂತ ಭಾವನೆಯನ್ನ ಹೊಂದಿದ್ದಾರೆ. ನಮ್ಗೆ ಉತ್ತರ ಕರ್ನಾಟಕ ಭಾಗದ ಜನರು ಓಟೆ ಹಾಕಿಲ್ಲ ಅನ್ನೋ ಒಂದು ಮಾನದಂಡವನ್ನು ಇಟ್ಕೊಂಡು ಅದೇ ಸಿಟ್ನಲ್ಲಿ ಏನು ಅಂತಂದ್ರೆ ಉತ್ತರ ಕರ್ನಾಟಕದ ಜನರ ಬಗ್ಗೆ ಕೇವಲವಾಗಿ ಮಾತನಾಡುವಂತ ಒಂದು ಕಾಯಕದಲ್ಲಿ ತೊಡಗಿದ್ದಾರೆ. ಹೀಗಾಗಿ ಏನು ಅಂತಂದ್ರೆ ಇಡೀ ಉತ್ತರ ಕರ್ನಾಟಕದ ಭಾಗದ ಜನರು ಅವ್ರ ಮೇಲೆ ಮುಗಿಸ್ಕೊಂಡು ಈಗ ಹೋರಾಟಕ್ಕೆ ಇಳಿದಿರುವಂತದ್ದು. ಈಗ ಏನು ಅಂತಂದ್ರೆ ಬೆಳಗಾವಿಯಲ್ಲಿ ಇವತ್ತು ಹೋರಾಟ ನಡೀತಾ ಇದೆ, ಪ್ರತ್ಯೇಕ ರಾಜ್ಯದ ಕೂಗು ಜೋರಾಗಿದೆ. ಹೀಗಾಗಿ ನಾನು ಕೂಡ ಆ ಒಂದು ಮಠಾಧೀಶರು ಮತ್ತು ಈ ಭಾಗದ ಏನು ಅಂತಂದ್ರೆ ಹೋರಾಟಗಾರರು ಕೈಗೊಂಡಿರ್ತಕ್ಕಂತ ಆ ಒಂದು ಪ್ರತಿಭಟನೆಯಲ್ಲಿ ನಾನು ಕೂಡ ಭಾಗವಹಿಸಿ ಅವ್ರನ್ನ ಮನವೊಲಿಸ್ತೀನಿ. ಹೋರಾಟ ಮಾಡೋದು ಸರಿ, ಆದ್ರೆ ಇವು ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬಿಡೋದು ಎಷ್ಟು ಸರಿ ಅನ್ನುವಂತ ಒಂದು ಮೂಲಕ ನಾನು ಕೂಡ ಅವ್ರನ್ನ ಮನವೊಲಿಸ್ತೀನಿ. ಸಿಎಂ ಕೂಡ ಏನು ಅಂತಂದ್ರೆ ಪ್ರತಿಭಟನೆ ನಡೀತಾ ಇರತಕ್ಕಂತ ಸ್ಪಾಟ್ ಆದಂತ ಬೆಳಗಾವಿ ಸುವರ್ಣಸೌಧಕ್ಕೆ ಬಂದು ಪ್ರತಿಭಟನಾಕಾರರ ಮನವೊಲಿಸ್ಬೇಕು. ತಾವು ಪರಿಶೀಲನೆ ಮಾಡಿ ಏನು ಅಂತಂದ್ರೆ ಈ ಭಾಗದ ತಾರತಮ್ಯ ಇದೆ, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಉತ್ತರ ಕರ್ನಾಟಕ ಆಗಿರ್ಬೋದು, ಈ ಎರಡೂ ಭಾಗಗಳಿಗೆ ಏನು ಬಜೆಟ್ ನಲ್ಲಿ ನೀಡಬೇಕಾಗಿತ್ತು ಆ ಒಂದು ಅನುದಾನವನ್ನ ನೀಡಬೇಕು. ಮತ್ತು ಮುಂಬರುವ ದಿನಗಳಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದಾವೆ. ಅಪ್ಪರ್ ಕೃಷ್ಣ ಯೋಜನೆ ಆಗಿರ್ಬೋದು, ಆಲ್ಮಟ್ಟಿ ನೀರಾವರಿ ಪ್ರಾಜೆಕ್ಟ್ ಇರ್ಬೋದು, ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮುಂದಿನ ಬಾರಿ ಆದರೂ ಕೂಡ ಸಿಎಂ ಮತ್ತೆ ತಮ್ಮ ಒಂದು ಬಜೆಟ್ ನಲ್ಲಿ ಈ ಎಲ್ಲಾ ಅಂಶಗಳನ್ನ ಇನ್ಕ್ಲೂಡ್ ಮಾಡಿ ಉತ್ತರ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂತ ಅನ್ಯಾಯವನ್ನ ಮಾಡದೆ ಈ ರೀತಿಯಾದಂತ ಈ ಹೋರಾಟಗಾರರನ್ನ ಮನವೊಲಿಸಬೇಕು ಅನ್ನುವಂತ ಒಂದು ಕಿವಿಮಾತನ್ನ ಹೇಳಿದ್ರು. ಅದಲ್ಲದೆ ದೇವೇಗೌಡರ ಬಗ್ಗೆನೂ ಕೂಡ ಬಿಎಸ್ ವೈ ಅವರು ಈ ಎಲ್ಲಾ ಮಾತುಗಳು ಕುಮಾರಸ್ವಾಮಿ ಅವರು ಮಾತಾಡ್ತಿದ್ರು ಕೂಡ ದೇವೇಗೌಡರು ಯಾಕೆ ಮಾತಾಡ್ತಿಲ್ಲ, ಅವರ ಒಂದು ಅಪ್ಪಣೆ ಇಲ್ಲದೆ ಅವ್ರಿಗೆ ಮಾಹಿತಿ ಇಲ್ಲದೇನೆ ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಮಾತಾಡೋಕೆ ಹೇಗೆ ಸಾಧ್ಯ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಅನ್ನು ಕೂಡ ಬಿಎಸ್ ವೈ ಹೇಳಿದ್ರು. ಆನಂದ್, ಓಕೆ, ಧನ್ಯವಾದ ದತ್ತಾತ್ರೇಯ ಮಾಹಿತಿಗಾಗಿ.